ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳ್ತಾ ಇದ್ದೀನಿ. ನನಗೆ ಕಮೆಂಟ್ ಬಂದಿತ್ತು ಆ್ಯಕ್ಚುಲಿ, ಮೇಡಮ್ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇಲ್ವಾ, ಇವಾಗ ಬಿಟ್ಬಿಟ್ಟಿದ್ದೀರಾ, ಯಾಕೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ರೀಸೆಂಟಾಗಿ ಯಾವುದೋ ವ್ಲಾಗ್ಸ್ ಏನೂ ಅಪ್ಲೋಡ್ ಮಾಡಿಲ್ಲ ಅಂತ ನನಗೆ ಒಬ್ಬರು ಕಮೆಂಟ್ ಮಾಡಿದರು. ಸೊ ಆ ಕಮೆಂಟ್ಗೆ ಈ ಒಂದು ವ್ಲಾಗಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಬಿಟ್ಟಿದ್ದೀನ ಅಥವಾ ಮಾಡ್ತಾ ಇದ್ದೀನ, ಯಾಕೆ, ಏನು, ಎತ್ತ, ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವ್ಲಾಗಲ್ಲಿ ಇರುತ್ತೆ, ಆಯಿತಾ? ಓಕೆ. ಅದೊಂದೆರಡು ಕ್ಲಿಪ್ಪಿಂಗ್ಸ್ ಇದೆ, ತುಂಬ ಹಳೆಯ ಕ್ಲಿಪ್ಪಿಂಗ್ಸು, ಅದನ್ನು ಆ್ಯಡ್ ಮಾಡೋದು ಮರ್ತು ಬಿಟ್ಟಿದ್ದೆ. ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದೊಂದು ನೋಡ್ಕೊಂಬನ್ನಿ. ಆಮೇಲೆ ನಾನು ವರ್ಕ್ ಫ್ರಮ್ ಹೋಮ್ದು ಕತೆ ಏನಾಯಿತು, ಏನು ಎತ್ತ, ಅದೆಲ್ಲ ಇನ್ಫಾರ್ಮೇಷನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಓಕೆನಾ? ಪಾಪು ಸೈಲೆಂಟಾಗಿ ಕೂತಿದ್ದ ಸುಮಾರು ಹೊತ್ತಿಂದ. ನನಗೆ ಗಾಬರಿ ಆಯಿತು, ಏನು ಮಾಡ್ತಿದ್ದ ಇವನು, ನನಗೆ ಇವನು ಏನಾದರೂ ಚೇಷ್ಟೆ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡಿದ್ರೆ ಒಂದು ಧೈರ್ಯ, ಈ ಥರ ಸೈಲೆಂಟ್ ಆಗಿಬಿಟ್ರೆ ಏನೋ ಕಿತಾಪತಿ ಮಾಡ್ತಿದ್ದಾನೆ ಅಂತ ಗಾಬರಿ ಆಗುತ್ತೆ ನನಗೆ. ಅದಕ್ಕೆ ನಾನು ಸೈಲೆಂಟಾಗಿ ಹಿಂದೆ ಬಂದು ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡೆ, ಏನು ಮಾಡ್ತಿದ್ದಾನಪ್ಪ ಇವನು ಅಂತ. ಇವನು ಆ ಗೊಂಬೆ ಜೊತೆನೂ ಹುಲಿ ಜೊತೆನೂ ಮಾತಾಡ್ಕೊಂಡು ಕಡಲೆ ತಿಂತಾ ಕೂತಿದ್ದ. ಏನು ಮಾಡ್ತಿದ್ಯಾ ಇಲ್ಲಿ ಕೂತ್ಕೊಂಡು? ನೀನು ತಿಂತಿದ್ದು ಕಡಲೆ ಅಲ್ಲ, ಕಡಲೆ ಬೇಳೆ. ಹಾಂ, ಹುಲಿ ಕರ್ಕೊಂಡು ಝೂಝೂ ಕರ್ಕೊಂಡು ನೀನೇನು ಮಾಡ್ತಿದ್ಯಾ? ತಿಂದ್ರ ಅವರಿಬ್ರು? ಓ, ಅಗೀತಿದ್ದಾರೆ. ನೀನು ಅಗಿಯಲ್ಲ, ನುಂಗ್ಬಿಡೋದು. ಹಾಂ, ಏನೋ ಹಾಂ ಸೌಂಡ್ ಬಂತು. ಇವತ್ತು ಎಲ್ಲೋ ಹೋಗಿದ್ದಲ್ಲ, ಕೈಗೆ ನೇಲ್ ಪಾಲಿಶ್ ಹಚ್ಸ್ಕೊಂಬರಕ್ಕೆ, ತೋರಿಸು. ಎಲ್ಲಿ ಅಲ್ಸೋಯ್ತು, ಇನ್ನೊಂದ್ಸಲ ಹಾಕ್ಸೋಣ. ಎಲ್ಲಿ ಏನು ಕೊಟ್ಟರು ಅಲ್ಲಿ ನಿಂಗೆ? ಹಾಂ, ಸಿರಪ್ ಕೊಟ್ರಾ? ಸ್ವೀಟ್ ಆಗಿತ್ತಾ, ಕಹಿ ಇತ್ತಾ? ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಬೇಕಾ? ಸಾಕಾ? ಒಂದೇ ಒಂದು ಕುಡ್ದ್ಯಾ? ಇನ್ನೊಂದು ಬೇಕಿತ್ತಾ? ಒಂದೇ ಒಂದು ಕುಡ್ದಾ? ಸೊ ಆಮೇಲಿಂದ ಅದು ಎಷ್ಟೋ ದಿವಸದಿಂದ ಇದನ್ನು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡೋಕ್ಕೆ ಆಗಿರಲಿಲ್ಲ. ವಾಷಿಂಗ್ ಮಿಷಿನಲ್ಲಿ ಈ ಥರ ಕೆಳಗಡೆ ಗಲೀಜಾಗಿಲ್ಲ ಬಂದಿರುತ್ತೆ. ಅದು ಅವಾಗವಾಗ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಈ ಥರ ಆಗುತ್ತೆ. ಅದು ಎಂಥ ಕೆಟ್ಟ ವಾಸನೆ ಬರುತ್ತೆ ಅಂದರೆ, ಈ ಮೋರಿಲ್ ಬರುತ್ತಲ್ಲ ಆ ಥರ ಒಂದು ಕೆಟ್ಟ ವಾಸನೆ ಬರುತ್ತೆ. ಅಷ್ಟೇ ಒಂಥರ ಕಪ್ಪಗಿರುತ್ತೆ ಅಲ್ಲಿಂದ ಬರೋ ಒಂದು ನೀರು. ಆಮೇಲೆ ತುಂಬ ಬ್ಯಾಡ್ ಸ್ಮೆಲ್ ಇರುತ್ತೆ. ಆ ಸುಮಾರು ದಿವಸದಿಂದ ಕ್ಲೀನ್ ಮಾಡಬೇಕು ಅಂದ್ಕೊಂಡು ಮಾಡೋಕ್ಕೆ ಆಗ್ತಿರಲಿಲ್ಲ. ಅದು ಪುನಃ ಮಲ್ಕೊಂಡಾಗ ಮಾಡಬೇಕು ಅಂದ್ಕೊಳ್ಳೋದು, ಆಮೇಲೆ ನಾನು ಮಲ್ಕೊಂಬಿಡೋದು, ಇಲ್ಲ ನಂದೇನೋ ಕೆಲಸ ಮಾಡ್ಕೊಳ್ಳೋದು, ಮರ್ತ್ಬಿಡೋದು, ಹೀಗೆ ಆಗ್ತಿತ್ತು. ಆಮೇಲಿಂದ ಒಂದಿನ ಫ್ರೀ ಮಾಡ್ಕೊಂಡು ನೆನ್ಪಿಟ್ಕೊಂಡು ಎಲ್ಲ ಕ್ಲೀನ್ ಮಾಡಿದೆ. ಸೊ ಒಂದು ಬರ್ಡೇ ಪಾರ್ಟಿ ಇತ್ತು ಇಲ್ಲೇ ನಮ್ಮ ಮನೆ ಪಕ್ಕನೇ, ಅಲ್ಲಿಗೆ ಹೋಗಿದ್ವಿ. ಚೆನ್ನಾಗಾಯಿತು. ನನಗೆ ಬರ್ಡೇಗೂ ನಮಗೂ ಯಾಕೋ ಬರಲ್ಲ ಅಂತ ಅನಿಸುತ್ತೆ. ಎಲ್ಲ ಚೆನ್ನಾಗಾಯ್ತಾ, ಕೊನೆಯಲ್ಲಿ ಊಟ ಎಲ್ಲ ಮಾಡಿಸ್ಬಿಟ್ಟು ಇನ್ನೇನು ಮುಗೀತು, ನಾನು ಊಟ ಮಾಡ್ತಿದ್ದೀನಿ. ಆ ಟೈಮಲ್ಲಿ ಪುನರ್ವ ಎಲ್ಲ ವಾಮಿಟ್ ಮಾಡ್ದೆ. ಆವಾಗ ಅಂದ್ಕೊಂಡಾಯ್ತು, ಯಾಕೋ ಇವನಿಗೂ ಬರ್ಡೇಗಳಿಗೂ ಬರಲ್ವೋ ಏನೋ ಅಂತ. ಯಾಕಂದರೆ ಫಸ್ಟು ನನ್ನ ಕಸಿನ್ ಮಗಳ ಬರ್ಡೇಗೆ ಹೋದ್ವಾ, ಅಲ್ಲಿ ನೋಡಿದ್ರೆ ಬಿದ್ದು ಮುಖ ಮೂತಿ ಎಲ್ಲ ಕಿತ್ಕೊಬಂದ. ಇಲ್ಲಿ ಎಲ್ಲ ವಾಮಿಟ್ ಮಾಡ್ದೆ. ಹಂಗಾಗಿ ಇದು ಯಾಕೆ ಹಿಂಗಾಯಿತು ಅಂತ. ಏನಿಲ್ಲ, ಚೆನ್ನಾಗೇ ಇದ್ದ. ಪಲಾವ್ ಎಲ್ಲ ಮಾಡಿಸಿದ್ರು, ಊಟ ಮಾಡಿಸ್ದೆ. ಮೋಸ್ಟ್ಲಿ ಅವನಿಗೆಲ್ಲೋ ಊಟ ಹೆವಿ ಆಯಿತೋ ಏನೋ ಗೊತ್ತಿಲ್ಲ. ಬಾಳೆಹಣ್ಣು ಒಂದು ಪೀಸ್ ಏನೋ ತಿಂದ ಅನಿಸುತ್ತೆ. ಅದು ತಿಂದೇ ಇದ್ದಿದ್ರೆ ಸರಿ ಹೋಗೋದೋ ಏನೋ. ಒಂದು ಪೀಸ್ ಜಿಲೇಬಿ ತಿಂದ. ಒಂದು ಪಲಾವ್ ಜಾಸ್ತಿ ತಿನ್ನಲೇ ಇಲ್ಲ ಅವನು, ಸ್ವಲ್ಪನೇ ತಿಂದಿದ್ದ. ಅಂದ್ರೂ ಯಾಕೆ ವಾಮಿಟ್ ಮಾಡ್ಕೊಂಡೋ ಏನೋ ಗೊತ್ತಿಲ್ಲ, ಫುಲ್ಲು ಬಟ್ಟೆಗೆಲ್ಲ ವಾಮಿಟ್ ಮಾಡ್ಕೊಂಡ. ಮತ್ತು ಮೂಗಲೆಲ್ಲ ಅವ್ನಿಗೆ ಯಾವಾಗಲೂ ಅಷ್ಟೇ, ವಾಮಿಟಿಂಗ್ ಆದರೆ ಮೂಗಲೆಲ್ಲ ವಾಮಿಟಿಂಗ್ ಬಂದುಬಿಡುತ್ತೆ. ಆ ಥರ ಆಯಿತು. ಖುಷಿಯಾಗಿ ಬರೋ ಅಷ್ಟರಲ್ಲಿ ಅದೊಂದು ಆಯ್ತಲ್ಲ ಅಂತ ಬೇಜಾರಾಗ್ತಿತ್ತು. ಟೈಮ್ ಆಗಿದೆ, ಊಟ ಮಾಡಿಸ್ತೀನಿ ಬಾಯಲ್ಲಿ. ವಾವ್, ಇಲ್ಲಿ ನೋಡ್ಬೇಕು, ಬಟರ್ಫ್ಲೈ ಕವರ್ ಒಳಗಡೆ. ಆವಾಗಿಂದ ಕರೆದ್ರೆ ಬರಲಿಲ್ಲ, ಬಟರ್ಫ್ಲೈ ಅಂದ ತಕ್ಷಣ ಓಡ್ಬಿಡ್ತಾನೆ. ನಾನು ಮಣಿಗೆ ಅಂತ ಅಂದ್ಬಿಟ್ಟು ಒಂದು ಫುಲ್ ಓವರ್ ಬುಕ್ ಮಾಡಿದ್ದೆ, ನೋಡೋಣ ಹೆಂಗೆ ಬಂದಿದೆ ಅಂತ.
ಅಲ್ಲಿ ಕಲರ್ ಯಾಕೋ ಇಷ್ಟ ಆಯಿತು, ಬಟ್ ಇಲ್ಲಿ ತಂದ ಮೇಲೆ ಯಾಕೋ ಕಲರ್ ಇಷ್ಟನೇ ಆಗ್ತಿಲ್ಲ. ಏನೋ ಈ ಕಿತಾಪತಿ, ಸುಮ್ಮನಿರು ಕಿತಾಪತಿ ನೀನು. ಹೋಗಿ ಮೊಬೈಲ್ ಎತ್ಕೊಳಕ್ ಹೋಗ್ತಾನೆ ಈ ಕಿತಾಪತಿ. ಅಂತ ಕಿತಾಪತಿ ಇದು. ಕಟ್ಟಾಕ್ಬಿಡ್ತೀನಿ ನಿನ್ನ. ಇರೋ ಮಗ್ನ ನೋಡೋಣ. ನಾನು ಡಬಲ್ ಎಕ್ಸೆಲ್ ಬುಕ್ ಮಾಡಿದ್ದೆ. ಸೊ ಇದ್ರಲ್ಲಿ ಆಕ್ಚುಲಿ ಕಲರ್ಸ್ ಕೂಡ ಇದೆ. ಥೋ 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 ಎದ್ದೋಗತ್ತಾಗಿ. ಹೋಗೋ ಹೋಗೋ ನೀನು ಮನೆಗೆ ನಾಚೆ ಹೋಗೋ. ಓಕೆ, ನನ್ನ ವಾಯ್ಸ್ ನಿಮಗೆ ಕ್ಲಿಯರಾಗಿ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ನಿಮಗೆ ಗೊತ್ತು, ನಂದು ಮೈಕ್ ಇಲ್ಲ ನನ್ನ ಹತ್ರ. ಸೊ ಅದಕ್ಕೆ ಸ್ವಲ್ಪ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ವಾಯ್ಸ್ ಸ್ವಲ್ಪ ಚೆನ್ನಾಗಿ ಕೇಳಲಿ ಅನ್ನೋ ರೀಸನ್ಗೆ. ಓಕೆ ಬನ್ನಿ, ವರ್ಕ್ ಫ್ರಮ್ ಹೋಮ್ ಕತೆ ಏನಾಯಿತು ಅಂತ ಹೇಳ್ತೀನಿ ಇವಾಗ. ವರ್ಕ್ ಫ್ರಮ್ ಹೋಮ್ ಇವಾಗ ಸದ್ಯಕ್ಕೆ ನಾನು ಬಿಟ್ಟಿದ್ದೀನಿ, ಆಯಿತಾ. ಸೊ ಯಾಕೆ ಏನು ಅಂತ ಹೇಳೋದಾದರೆ ರೀಸನ್ ಎರಡೇ ನನಗೆ ರೀಸನ್ ಇರೋದು. ಸೊ ಕೆಲವ್ರು ಏನು ಮಾಡ್ತಾರೆ, ಕಂಪ್ನಿ ಬಿಟ್ಟ ಮೇಲೆ ಕಂಪ್ನಿ ಬಗ್ಗೆ ನೆಗೆಟಿವ್ ಮಾತಾಡೋದು, ಅದು ಅಲ್ಲಿ ಹಂಗಾಯಿತು ಹಿಂಗಾಯಿತು ಅಂತ. ಬಟ್ ನನಗೆ ಆ ಥರ ಯಾವುದೇ ನೆಗೆಟಿವ್ ಆಗಿ ಹೇಳೋದಕ್ಕೆ ನನಗೇನು ರೀಸನ್ಸ್ ಇಲ್ಲ ಕಂಪ್ನಿ ಬಗ್ಗೆ. ಆ್ಯಕ್ಚುಲಿ ಏನಾಯಿತು ಅದನ್ನು ನಾನು ಹೇಳ್ತೀನಿ ಇವತ್ತಿನ ವ್ಲಾಗಲ್ಲಿ, ಆಯಿತಾ. ಫಸ್ಟು ರೀಸನ್ ಏನಪ್ಪ ಅಂತಂದರೆ ಕಾಲ್ಸ್, ಮೆಸೇಜಸ್, ಸಿಕ್ಕಾಬಟ್ಟೆ ಕಾಲ್ಸ್ ಬರೋದು. ನೀವು ನಂಬ್ತಿರೋ ನಂಬಲ್ವೋ, 11 ಗಂಟೆ ರಾತ್ರಿಲಿ ಯಾರಾದರೂ ಕಾಲ್ ಮಾಡ್ತಾರಾ? ಅದೊಂದು ಕಾಮನ್ ಸೆನ್ಸ್ ಅದು. 9 ಗಂಟೆನೋ ಅಥವಾ ಈಗ 9 ಗಂಟೆ ಒಳಗಡೆ ಬೇಕಿದ್ರೆ ಮಾಡ್ಕೊಳ್ಳಿ, ಅದೊಂಥರ. 10:30 ರಾತ್ರಿಲಿ, 11 ಗಂಟೆ ರಾತ್ರಿಲಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ ಅಂತ ಕಾಲ್ ಮಾಡ್ತಾರೆ ಅಂದರೆ ನಮಗೆ ಎಷ್ಟು ಸಿಟ್ಟೆತ್ತಬೇಕು ನೀವೇ ಯೋಚನೆ ಮಾಡಿ. ಇವಾಗ ನಂಬರ್ ಕೊಟ್ಟಿರ್ತೀವಿ, ಇನ್ನೂ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತಲೇ ನಾವು ನಂಬರ್ ಕೊಟ್ಟಿರ್ತೀವಿ, ಆಯಿತಾ. ಮೆಸೇಜ್ ಮಾಡ್ಕೊಳ್ಳಿ ಹೋಗಲಿ, 10 ಗಂಟೆ 11 ಇಲ್ಲ 12 ಗಂಟೆ ರಾತ್ರಿಲೇ ಮೆಸೇಜ್ ಆಗಲಿ, ಅದು ನಮ್ಗೆ ಅದು ಡಿಸ್ಟರ್ಬೆನ್ಸ್ ಅಂತ ಅನಿಸಲ್ಲ. ಬಟ್ 11 ಗಂಟೆ ರಾತ್ರಿಗಳಲ್ಲೆಲ್ಲ ಕಾಲ್ಸ್ ಮಾಡ್ತಾರೆ ಅಂದರೆ ಇವ್ರಿಗೆ ಎಂಥ ಜನಗಳು ಅಂತ ನಂಗೆ ತುಂಬಾ ಬೇಜಾರಾಯಿತು. ಬೆಳಿಗ್ಗೆ 7 ಗಂಟೆಗೆ ಕಾಲ್ ಮಾಡೋರು, ಬೆಳಿಗ್ಗೆ 6:30 ಕಾಲ್ ಮಾಡೋರು. ಅಲ್ಲ, ಇವ್ರು ಎದ್ದಿರ್ತಾರೆ, ನಾವು ಎದ್ದಿರ್ಬೇಕಲ್ವಾ ಅಟೆಂಡ್ ಮಾಡೋದಕ್ಕೆ. ಸೊ ಇದೊಂದು ನನಗೆ ತುಂಬಾ ಇರಿಟೇಷನ್ ಅನಿಸೋದಕ್ಕೆ ಶುರುವಾಯಿತು. ಮೊಬೈಲ್ ರಿಂಗ್ ಆದರೆ ಸಾಕು ತೆಗೆದು ಎತ್ತಿ ಬಿಸಾಕ್ಬಿಡೋಣ ಅನ್ನೋ ಅಷ್ಟು ರೋಸ್ ಹತ್ತಾಯಿತು ನನಗೆ. ಅಷ್ಟು ಕಾಲ್ಸ್ ಬರೋದು. ಒಂಚೂರು ಇವಾಗ ಅರ್ಥ ಮಾಡ್ಕೋಬೇಕು, ಏನೋ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಅವ್ರು ಏನೋ ಬಿಸಿ ಇರ್ತಾರೆ, ಮತ್ತೆ ಅವ್ರಿಗೆ ನಮಗೆ ಕಾಲ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಅಲ್ಲ, ನಾವೀಗ ಫ್ಯಾಮಿಲಿ ಜೊತೆನೂ ನಂಗೆ ಮಾತಾಡೋಕೆ ಬಿಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಬಂತ ಕಟ್ ಮಾಡಬೇಕು, ಇಲ್ಲ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಮಾಡೋರು. ಅಷ್ಟು ಬೇಜಾರಾಗೋಯ್ತು ನನಗೆ. ಯಾಕಾದರೂ ನಾನು ನನ್ನ ನಂಬರ್ ಕೊಟ್ಟನಪ್ಪ ಇದನ್ನು ಅನ್ನೋ ಅಷ್ಟು ಬೇಜಾರು ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಅಲ್ಲ ಪಾಪ, ಕೆಲವ್ರು ಮಾತ್ರ ಆ ಥರ ಮಾಡಿರೋದು. ಆ ಥರ ನನಗಷ್ಟು ಫೋನು ಅಂದ್ರೇ ಇರಿಟೇಷನ್ ಅನ್ನೋ ಅಷ್ಟು ಬೇಜಾರಾಗ್ಬಿಡ್ತು. ಸೊ ಒಂದು ಮೆಸೇಜ್ ಮೆಸೇಜ್ ಹಾಕ್ತಾರೆ, ಆಯಿತಾ. ಹಾಕ್ಬಿಟ್ಟು ಮೆಸೇಜ್ಗೆ ರಿಪ್ಲೈ ಬರೋ ತನಕ ಅವ್ರಿಗೆ ವೆಯ್ಟ್ ಮಾಡೋ ಅಷ್ಟು ತಾಳ್ಮೆ ಇಲ್ಲ. ನೆಕ್ಸ್ಟು ಸೆಕೆಂಡೇ ಕಾಲ್ ಮಾಡು, 1-2 ಸಲ 3 ಸಲ ಕಾಲ್ ಮಾಡ್ತಾನೆ ಇರು, ಕಾಲ್ ಪಿಕ್ ಮಾಡೋರ್ಗೂ ಬಿಡೋಂಗಿಲ್ಲ. ಆ ಥರ ಕಾಲ್ಸ್ ಎಲ್ಲ ಮಾಡೋರು ಕೆಲವರು. ಇವರೆಲ್ಲ ಏನು ಅಬ್ನಾರ್ಮಲ್ಲ ಅಥವಾ ನಾರ್ಮಲ್ ಆಗಿದ್ದಾರಾ? ನಿಜವಾಗಿ ಅಂದ್ಕೊಂಡಿದ್ದೀನಿ ನಾನು, ಕೆಲವ್ರಿಗೆ, ಎಲ್ಲರೂ ಅಲ್ಲ. ಇವ್ರೇನು ಅಬ್ನಾರ್ಮಲ್ಲ, ಇಷ್ಟು ಹೇಳಿದ್ರು ಈ ಥರ ಮಾಡ್ತಾರಲ್ಲ ಇವರು ಅಂತ. ಯಾಕಂದರೆ ನಾವು ಏನು ಸುಮ್ಮನೆ ಕೂತಿರಲ್ಲ ಅಲ್ವಾ ಮನೇಲಿ, ನಮಗೂ ಕೆಲಸ ಇರುತ್ತೆ, ಮಗು ಇರುತ್ತೆ, ನಮಗೂ ನಮ್ಮದೇ ಆದ ಕೆಲಸಗಳಿರುತ್ತೆ. ಅದೆಲ್ಲದ್ರ ಮಧ್ಯೆ ನಾವು ಇದಕ್ಕೆಲ್ಲ ಆನ್ಸರ್ ಕೊಡಬೇಕು ಅಂದರೆ ನಮಗೂ ಒಂದು ಸ್ವಲ್ಪ ಟೈಮ್ ಬೇಕು, ನಮಗೂ ಒಂದು ಪರ್ಸ್ನಲ್ ಸ್ಪೇಸ್ ಅಂತ ಇರುತ್ತೆ. ಅದೆಲ್ಲದನ್ನೂ ಬಿಟ್ಟು ನಾವು ಎನಿ ಟೈಮ್ ಕಾಲಲ್ಲಿ ಮಾತಾಡಿಕೊಂಡು ಮೆಸೇಜ್ ಮಾಡ್ಕೊಂಡು ನಾವು ಕೂರೋಕ್ಕಾಗಲ್ಲ ಅಲ್ವಾ. ಸೊ ಒಂದು ಮೆಸೇಜ್ ಹಾಕೋರು ನನಗೆ ಹೆಂಗೆ ಬರೋವು ಅಂದರೆ ಮೆಸೇಜ್ಗಳು ನೀವು ನಂಬಲ್ಲ. ಆ ಮೆಸೇಜ್ನ ಈಗ ಆ ಕ್ಷಣಕ್ಕೆ ಕೈಯಲ್ಲಿ ಇಟ್ಕೊಂಡು ಬಂದು ನೋಡ್ದಂಗೆ ಇಲ್ಲ, ಒಂದು 10 ನಿಮಿಷ ಒಂದು ಸ್ವಲ್ಪ ಗ್ಯಾಪ್ ಕೊಡ್ತು ಅಂತಂದರೆ ಆ ಮೆಸೇಜ್ ಇನ್ನೆಲ್ಲೋ ಕೆಳಗೊಟ್ಟೋಗ್ಬಿಟ್ಟಿರೋದು, ಹೊಸ ಮೆಸೇಜ್ಗಳು ಬಂದ್ಬಿಟ್ಟಿರೋದು. ಸೊ ಹಾಗಾಗಿ ತುಂಬಾ ನನಗೆ ಸ್ವಲ್ಪ ಹಿಂಸೆ ಅನ್ನೋದಕ್ಕೆ ಶುರುವಾಯಿತು. ಇದು ಪಾಪ ನನ್ನ ಮಗನ ಕಡೆಗೂ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದೊಂದು ರೀಸನ್ ಆಯಿತು. ಸೊ ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ವರ್ಕ್ ಫ್ರಮ್ ಹೋಮ್ನ ಸದ್ಯಕ್ಕೆ ಸ್ಟಾಪ್ ಮಾಡೋಣ ಅಂತ ನನಗೆ ಯಾಕೆ ಅನಿಸಿತ್ತಂದರೆ, ಅಲ್ಲಿ ಏನಾಗಿದೆ ಅಂದರೆ ಇವಾಗ ಸ್ವಲ್ಪ ಟ್ರೈನಿಂಗ್ಸು ಮತ್ತು ಮೀಟಿಂಗ್ಸ್ನ ಪ್ರೊವೈಡ್ ಮಾಡೋರು ಕಡಿಮೆ ಆದರು. ಟೈಮು ಕರೆಕ್ಟಾಗಿ ಟ್ರೈನಿಂಗ್ಸು ಮತ್ತು ಮೀಟಿಂಗ್ಸು ಬರ್ತಿರ್ಲಿಲ್ಲ. ಅದು ನನಗೆ ಇನ್ನೊಂದು ಪ್ರಾಬ್ಲಮ್ ಆಯಿತು.
ನಮ್ಮ ಟೀಮ್ಗೆ ನಾವು ಅದನ್ನು ಅಂದರೆ ಇವಾಗ ಏನು ನಮ್ಮ ಟೀಮ್ ಇರುತ್ತೆ, ನಮ್ಮ ಟೀಮ್ಗೆ ನಾವು ಇನ್ಫಾರ್ಮೇಷನ್ನ ಕೊಡಬೇಕಿತ್ತು. ಅಂದರೆ ವರ್ಕ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅದರ ಟ್ರೈನಿಂಗ್ಸ್ ಎಲ್ಲ ನಮ್ಮ ಟೀಮ್ಗೆ ನಾವೇ ಕೊಟ್ಕೊಬೇಕಿತ್ತು. ಇದು ನನಗೆ ಎಫೆಕ್ಟ್ ಇತ್ತು. ಬಟ್ ನಾನು ಆ ಕೆಲಸ ಮಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಕಾರಣ ಇಷ್ಟೇ, ನನ್ನ ಡೈಲಿ ವ್ಲಾಗ್ಸ್ನ ನೋಡ್ತಿರೋರಿಗೆ ಗೊತ್ತಿರುತ್ತೆ ನನ್ನ ರೊಟೀನ್ ಹೇಗಿರುತ್ತೆ ಅಂತ. ಪುನರ್ವ ಇವಾಗ ಮಲಗಿಸಿ ನಾನು ವಿಡಿಯೋ ಮಾಡ್ತಾ ಇರೋದು. ಪುನರ್ವ 2 ಗಂಟೆಗೆ ಎದ್ದರೆ, ಒಂದೊಂದು ಸಲ 4 ಗಂಟೆಗೆ ಎದ್ರು ಎದ್ದೇಳ್ತಾನೆ, ಒಂದು ಸಲ 5 ಗಂಟೆಗೆ ಎದ್ರು ಎದ್ದೇಳ್ತಾನೆ. 5 ಗಂಟೆ ಲಾಸ್ಟ್ ಆಯಿತಾ, ಅವ್ನು ಎದ್ಬಿಡ್ತಾನೆ. ನನಗೆ ಅಂತ ಟೈಮ್ ಸಿಗೋದು ಈ 3 ಅವರ್ ಅಷ್ಟೇ. ನಾನು ಏನೇ ಮಾಡಿದ್ರೂ ಈ 3 ಅವರಲ್ಲಿ ನಾನು ಮಾಡ್ಕೊಬೇಕು. ವಿಡಿಯೋ ಎಡಿಟಿಂಗ್ ಮಾಡ್ಕೊಬೇಕಾ, ವಾಯ್ಸ್ ಓವರ್ ಕೊಟ್ಕೋಬೇಕಾ, ಈ ಥರ ಏನಾದರೂ ವಿಡಿಯೋ ಮಾಡಬೇಕಾ, ಇದೆಲ್ಲ ನಾನು ಏನೇ ಮಾಡೋದಿದ್ರು ಈ 3 ಅವರಲ್ಲಿ ನಾನು ಮುಗಿಸ್ಬೇಕು. ಜೊತೆಗೆ ನನಗೂ ಒಂಚೂರು ರೆಸ್ಟ್ ಬೇಕು. ಬೆಳಗ್ಗಿಂದ ಸಂಜೆ ತನಕ ಅವ್ನು ಹಿಡ್ಕೊಳೋದಾಗಿರುತ್ತೆ, ಮನೆ ಕೆಲಸ ಆಗಿರುತ್ತೆ. ನನಗೊಂದು 1 ಅವರ್ ಅಥವಾ ಹಾಫ್ ಆನ್ ಅವರ್ ಮಲ್ಕೊಂಡಿಲ್ಲ ಅಂದರೆ ನನ್ನ ಕೈಲಿ ಆಗಲ್ಲ. ಹೆವಿ ಅಂದರೆ ಹೆವಿ ಬ್ಯಾಕ್ ಪೇನ್ ಬರುತ್ತೆ. ಏನಾದರೂ ತಗೊಂಡು ಚೆಚ್ಕೋಬೇಕು ಬೆನ್ನಿಗೆ ಅನ್ನೋ ಅಷ್ಟು ನನಗೆ ಬ್ಯಾಕ್ ಪೇನ್ ಬರುತ್ತೆ ಮಲ್ಕೊಂಡಿಲ್ಲ ಅಂದರೆ. ಇದಿಷ್ಟು ಕೆಲಸ ನಾನು ಆ 3 ಅವರಲ್ಲಿ ಮಾಡಿ ಮುಗಿಸ್ಕೊಬೇಕು ಆಯಿತಾ. ಸೊ ನಾನು ಟ್ರೈನಿಂಗ್ಸು ಮೀಟಿಂಗ್ಸು ನನ್ನ ಟೀಮ್ಗೆ ನಾನು ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಪುನರ್ವ ಇದ್ದಿದ್ದಾಗ ಅದೆಲ್ಲ ಮಾಡೋಕ್ಕಾಗಲ್ಲ. ಸೈಲೆಂಟಾಗಂತೂ ಅವ್ನು ಖಂಡಿತ ಇರಲ್ಲ. ಬರ್ತಾನೆ ಇಲ್ಲಿ ಬಂದು ನಿಂತ್ಕೊಳ್ಳೋದು ಅಥವಾ ಅವನು ಮಧ್ಯದಲ್ಲಿ ಬಂದು ಮಾತಾಡೋದು. ಇವಾಗ ಟ್ರೈನಿಂಗ್ಸು ಮೀಟಿಂಗ್ಸು ನಾವು ತೊಗೋತಿದ್ದೀವಿ ಅಂದಾಗ ಅದೊಂಥರ ಪ್ರೊಫೆಷನಲ್ ಆಗಿರಬೇಕು ಅಲ್ವಾ. ಸೊ ಸೈಲೆಂಟಾಗಿರಬೇಕು ಜಾಗ. ಸೊ ನನೀಗ ಅದನ್ನು ಮಾಡೋಕ್ಕಾಗ್ತಿಲ್ಲ. ಸುಮ್ಮನೆ ಹಾಗೆ ಬಾಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಅರ್ಥ ಆಗೋಲ್ಲ. ಅದು ವಿತ್ ಸ್ಕ್ರೀನ್ ಶೋ ಮಾಡಿನೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಹಂಗಿದ್ರೆ ಮಾತ್ರ ಅದು ಜನಗಳಿಗೆ ಅರ್ಥ ಆಗೋದು. ಇಲ್ಲಾಂದರೆ ಪಾಪ ನನಗೂ ಕೂಡ ಅಷ್ಟೇ. ಸ್ಟಾರ್ಟಿಂಗಲ್ಲಿ ನನಗೂ ವರ್ಕ್ ಅರ್ಥ ಆಗಲಿಲ್ಲ. ನಾನು ಮೀಟಿಂಗ್ ಅಟೆಂಡ್ ಮಾಡವೆ ಅಷ್ಟೇ, ಆನ್ ಮಾಡಿ ಬಿಡವೆ, ಕೂತ್ಕೊಂಡು ಅದನ್ನು ನಂಗೆ ನೆಟ್ಟಿಗೆ ನೋಡೋಕೆ ಆಗ್ತಿರ್ಲಿಲ್ಲ ಪುನರ್ವನಿಂದ. ಒಂದು ಕಡೆ ಇವನು ಎಲ್ಲೋ ಆ ಕಡೆ ಓಡ್ಬಿಡೋನು, ಅವ್ನು ಹಿಡ್ಕೋಬೇಕು. ಸೊ ಇದೆಲ್ಲ ಇದರಿಂದ ನನಗೂ ಸ್ಟಾರ್ಟಿಂಗ್ ಏನೂ ಅರ್ಥ ಆಗ್ತಿರ್ಲಿಲ್ಲ. ಸೊ ಇದೆಲ್ಲ ರೀಸನ್ನಿಂದ ಸೊ ಈಗ ನಾನು ಕರ್ಕೊತೀನಿ ಆಯಿತಾ. ಇವಾಗ ಎಷ್ಟೋ ಜನ ಕೇಳ್ತಾರೆ, ಇನ್ಫಾರ್ಮೇಷನ್ ಕೊಡ್ತೀನಿ, ಅವ್ರು ಜಾಯಿನ್ ಆಗಿಬಿಡ್ತಾರೆ ಅಂತ ಇಟ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಜಾಯಿನ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಕರೆಕ್ಟಾಗಿ ನಾವು ವರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ಇಂಪಾರ್ಟೆಂಟು. ವರ್ಕ್ ಈ ಥರ ಅಂತ ಅಂದ್ಬಿಟ್ರೆ ಮಾಡ್ಕೊಂಡು ಹೊಟ್ಟೋಗೋದಕ್ಕಾಗಲ್ಲ. ನೆಕ್ಸ್ಟ್ ಸ್ಟೆಪ್ ಏನು, ಏನು ಮಾಡಬೇಕು, ಈ ಥರ ಆದರೆ ಏನು ಮಾಡಬೇಕು, ಆ ಥರ ಆದರೆ ಏನು ಮಾಡಬೇಕು, ಅವ್ರಿಗೆ ಕಂಪ್ಲೀಟಾಗಿ ನಾವು ಎಲ್ಲದನ್ನು ಹೇಳ್ಕೊಟ್ರೆ ಮಾತ್ರ ಪಾಪ ಅವರು ಚೆನ್ನಾಗಿ ವರ್ಕ್ ಮಾಡಿ ಇನ್ಕಮ್ ತೊಗೊಳಕ್ಕಾಗೋದು. ಇಲ್ಲ ಅಂದರೆ ಪಾಪ ಅವರು ಇನ್ಕಮ್ ತೊಗೊಳಕ್ಕಾಗಲ್ಲ. ಸೊ ನನಗೆ ಒಂಥರ ಬೇಜಾರಾಯಿತು. ಇವಾಗ ನಾನು ಎಷ್ಟೊಂದು ಜನ ಈಗ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ಕೊಂಡು ಬಂದಿರ್ತೀರ ಏನೋ ಅಲ್ವಾ. ಈಗ ಏನೋ ಒಂದು ಯೂಟ್ಯೂಬರ್ಸ್ ಏನೋ ಸುಳ್ಳು ಹೇಳಲ್ಲ, ಅವ್ರು ನಿಜ ಹೇಳ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಪಾಪ ಎಷ್ಟೋ ಜನ ಬಂದು ಜಾಯಿನ್ ಆಗಿಬಿಟ್ಟಿರ್ತಾರೆ. ಅವ್ರಿಗೆ ನಾವು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡೋಕ್ಕಾಗಿಲ್ಲ ಅಂದರೆ ಅವರು ಇವಾಗ ಫ್ರೀ ಅಂತೂ ಅಲ್ಲ ಅಲ್ವಾ. ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅದು ದೊಡ್ಡ ಅಮೌಂಟು ಸಣ್ಣ ಅಮೌಂಟು ಅದು ಅಮೌಂಟೇನೆ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರಿಗೆ ನಾವು ಕರೆಕ್ಟಾಗಿ ಹೇಳ್ಕೊಡೋಕ್ಕಾಗ್ತಿಲ್ಲ ಅಂದರೆ ನನಗೆ ಒಂಥರ ಬೇಜಾರು. ನನಗೆ ಒಂಥರ ಗಿಲ್ಟ್ ಕಾಣೋದಕ್ಕೆ ಶುರುವಾಯಿತು. ಏನು ಮಾಡೋದು ಇವಾಗ. ಈಗ ಜಾಯಿನ್ ಆಗಿಬಿಟ್ಟಿದ್ದಾರೆ. ಈಗ ಅವ್ರಿಗೆಲ್ಲ ನಾನು ಕರೆಕ್ಟಾಗಿ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ಸ್ ಮೀಟಿಂಗ್ಸು ಕರೆಕ್ಟಾಗಿ ಬರ್ತಿಲ್ಲ. ಈಗ ನಾನು ಟ್ರೈನಿಂಗ್ಸು ಮೀಟಿಂಗ್ಸು ನಾನು ತೊಗೋಬೇಕು, ನನಗೆ ಟೈಮ್ ಆಗ್ತಿಲ್ಲ. ಸೊ ಇದೆಲ್ಲ ಯೋಚನೆ ಮಾಡಿದೆ. ಈಗ ಅವರೆಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿಬಿಟ್ಟು ಈಗ ಅವ್ರ ವರ್ಕ್ ಏನು ಅಂತ ತಿಳ್ಕೊಂಡಿಲ್ಲ ಅಂದರೆ ವರ್ಕ್ ಮಾಡೋಕ್ಕಾಗಲ್ಲ. ಅವ್ರು ವರ್ಕ್ ಮಾಡಿಲ್ಲ ಅಂತಂದರೆ ಅವ್ರು ಇನ್ಕಮ್ ತೊಗೊಳಕ್ಕಾಗಲ್ಲ. ಅವ್ರು ಇನ್ಕಮ್ ತೊಗೊಂಡಿಲ್ಲ ಅಂದರೆ ಅವರೆಲ್ಲೋ ಒಂದು ಕಡೆ ಅಯ್ಯೋ ಅಂದರೆ ಅದು ನಂಗೆ ತಟ್ಟುತ್ತೆ. ಹೌದಾ. ಅದು ನನಗೆ ಎಲ್ಲೋ ಒಂದು ಕಡೆ ಸುಮ್ಮನೆ ಚುಚ್ತಿತ್ತು. ಸೊ ಬೇಡ, ಇನ್ನು ಎಲ್ಲ ಜಾಯ್ನಿಂಗ್ನ ಸ್ಟಾಪ್ ಮಾಡಬೇಕು. ಈಗ ಏನಿದ್ದಾರೆ ಅವ್ರಿಗೆ ಅಷ್ಟು ಬಿಟ್ಬಿಡೋಣ, ಅಷ್ಟಕ್ಕೆ ಸ್ಟಾಪ್ ಮಾಡಿ ನೆಕ್ಸ್ಟಿಂದ ಇನ್ನು ಯಾರನ್ನೂ ಜಾಯ್ನಿಂಗ್ ತೊಗೊಳಕ್ಕೆ ಹೋಗಬಾರ್ದು. ಯಾರಿಗೂ ಇನ್ಫಾರ್ಮೇಷನ್ ವರ್ಕ್ ಬಗ್ಗೆ ಕೊಡೋದು ಬೇಡ. ನನ್ನ ಚಾನಲಲ್ಲೂ ಕೂಡ ಯಾವುದೇ ರೀತಿ ವರ್ಕ್ ಫ್ರಮ್ ಹೋಮ್ದು ಯಾವುದೂ ವೀಡಿಯೋಸ್ ಅಪ್ಲೋಡ್ ಮಾಡೋದು ಬೇಡ ಅಂತ ಫೈನಲ್ ಆಗಿ ಡಿಸೈಡ್ ಮಾಡಿದೆ. ಇದೊಂದು ಡಿಸಿಷನ್ ತಗೊಳ್ಳೋದಕ್ಕೆ ನಾನು ತುಂಬ ಹಿಂಸೆ ಪಟ್ಟಿದ್ದೀನಿ. ಯಾವ ಥರ ಹೇಳೋದು, ಏನು ಮಾಡಬೇಕು ಅಂತಲೇ ನನಗೆ ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಈಗ ಆಲ್ರೆಡಿ ನನ್ನ ಟೀಮಲ್ಲಿರೋರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಹೆಂಗೆ ಏನು ಫುಲ್ಲು ಕನ್ಫ್ಯೂಸ್ ಆಗಿಬಿಟ್ಟು ತಲೆ ಕೆಟ್ಟೋಗಿತ್ತು. ನೀವು ನಂಬಲ್ಲ, ನನ್ನ ಸಿಚುವೇಶನಲ್ಲಿ ನೀವಿದ್ದರೆ ಅದು ನಿಮ್ಗೆ ಅರ್ಥ ಆಗುತ್ತೆ ಆಯಿತಾ. ಇದು ನೋಡಿದವ್ರಿಗೆ ಅದೇನು ಅನಿಸಲ್ವೇನೋ, ಬಟ್ ನನ್ನ ಒಂದು ಪರಿಸ್ಥಿತಿ ನನಗೆ ಅದು ಅರ್ಥ ಆಗಬೇಕು. ಸೊ ಇದಾಯಿತು ಆಯಿತಾ. ಸೊ ಇನ್ನೊಂದೇನು ರೀಸನ್ ಅಂತಂದರೆ, ನಾನು ಇವಾಗ ಅಫಿಲಿಯೇಟ್ ಮಾರ್ಕೆಟಿಂಗ್, ಮೀಶೋದೆಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ.
ಇವಾಗ ಅದಕ್ಕೆಲ್ಲ ಪ್ರಾಡಕ್ಟ್ನ ಬುಕ್ ಮಾಡ್ಕೊಬೇಕು, ಅದು ತರಿಸ್ಕೋತಾ ಇರಬೇಕು, ಅದು ರಿವ್ಯೂ ಕೊಡಬೇಕು, ಮತ್ತು ಅದು ವಿಡಿಯೋ ಎಡಿಟ್ ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು. ಇದು ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು. ಈ ವರ್ಕ್ ಫ್ರಮ್ ಹೋಮ್ದು, ಈ ಪುನರ್ವೊಂದು, ಮತ್ತು ಅಫಿಲೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ನಲ್ಲ ಅದು, ಇದೆಲ್ಲ ಸೇರ್ಕೊಂಡು ನನಗೆ ಸ್ವಲ್ಪ ವರ್ಕ್ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತು. ನನ್ನ ಟೈಮ್ ಸಾಕಾಗ್ತಿರ್ಲಿಲ್ಲ, ನನಗೆ ಅಂತ ನಾನು ಕೂಡ ಟೈಮ್ ಕೊಟ್ಕೊಳಕ್ಕಾಗ್ತಿರ್ಲಿಲ್ಲ. ಒಂದು ಕಡೆ ಮೊಬೈಲ್ ಇಟ್ಕೊಳ್ಳೋದು, ಇನ್ನೊಂದು ಕಡೆ ಊಟ ಮಾಡ್ತಾ ಮಾಡ್ತಾ ಎಷ್ಟೋ ಮೆಸೇಜ್ಗಳಿಗೆ ರಿಪ್ಲೈ ಕೊಟ್ಟಿದ್ದೀನಿ, ಎಷ್ಟೋ ಕಾಲ್ಸ್ಗೆ ಆನ್ಸರ್ ಮಾಡಿದ್ದೀನಿ ಊಟ ಮಾಡ್ತಾ ಮಾಡ್ತಾ. ನನಗೆ ಊಟ ಮಾಡಬೇಕಾದ್ರೆ ಮೊಬೈಲ್ ಯೂಸ್ ಮಾಡೋದು ನಂಗೆ ಇಷ್ಟ ಆಗಲ್ಲ, ಆಯಿತಾ. ಬೇರೆಯವ್ರು ಯೂಸ್ ಮಾಡ್ತಿದ್ರೇ ನನಗೆ ಇದು ಏನು ಈ ಥರ ಅಂತ ಅನಿಸುತ್ತೆ. ಬಟ್ ನನಗೆ ನಾನೇ ಆ ಥರ ಮಾಡ್ತಿದ್ದೀನಿ ಅಂದಾಗ ನಂಗೆ ಅದು ಯಾಕೋ ಒಂಥರ ನನ್ನ ಮನಸ್ಸು ಒಪ್ತಾ ಇರಲಿಲ್ಲ. ಸೊ ಇದೆಲ್ಲ ಕಾರಣಗಳಿಗೋಸ್ಕರ ಪಾಪ ನಾನು ಎಷ್ಟೋ ಜನಕ್ಕೆ ಮೆಸೇಜ್ಗಳಿಗೆ ರಿಪ್ಲೈನೂ ಕೊಡೋಕ್ಕಾಗ್ತಾ ಇರಲಿಲ್ಲ. ಆಲ್ರೆಡಿ ಜಾಯಿನ್ ಆಗಿಬಿಟ್ಟಿದ್ದಾರೆ ಪಾಪ. ಕರೆಕ್ಟಾಗಿ ಅವರು ಈಗ ಎಷ್ಟೋ ಜನ ಅವ್ರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವಾಗ ಇನ್ವೆಸ್ಟ್ ಮಾಡಿರ್ತಾರೆ, ಕೇಳಿರ್ತಾರೆ, ಅವ್ರಿಗೆ ಮೆಸೇಜ್ ಬಂದಿದ ತಕ್ಷಣ ಟಕ್ ಅಂತ ರಿಪ್ಲೈ ಕೊಡಬೇಕಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನನಗೆ ಅದು ಆಗ್ತಿರ್ಲಿಲ್ಲ, ನನಗೆ ಆ ಟೈಮ್ ಸಿಗ್ತಿರ್ಲಿಲ್ಲ. ಇದೆಲ್ಲ ರೀಸನ್ಗೋಸ್ಕರ ನಾನು ಬೇಡ ಸದ್ಯಕ್ಕೆ ಸ್ಟಾಪ್ ಮಾಡಿಬಿಡೋಣ ಅಂತ, ಏನು ಅದರ ಮುಂದಿನ ಪರಿಣಾಮ ಏನಾಗುತ್ತೋ ಅದಾಗಲಿ, ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಮುಂದೆ ಒಂದಷ್ಟು ತಪ್ಪುಗಳನ್ನ ಮಾಡೋದಕ್ಕಿಂತ ಈಗಲೇ ಸ್ಟಾಪ್ ಮಾಡಿ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋಣ ಅಂತ ಅನಿಸಿ ಸ್ಟಾಪ್ ಮಾಡಿದೆ. ಗೊತ್ತಿಲ್ಲ ನಾನು ಮುಂದೆ ನೆಕ್ಸ್ಟ್ ಏನಾದರೂ ಸ್ಟಾರ್ಟ್ ಮಾಡ್ತೀನಾ ಏನೋ ಗೊತ್ತಿಲ್ಲ. ಇವಾಗ ಪುನರ್ವಂಗೆ ಮೇಗೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಈ ವರ್ಷ ನಾನು ಸ್ಕೂಲಿಗೆ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಈಗ ಪುನರ್ವ ಇಲ್ಲ ಅಂದರೆ ನಾನು ಕಂಪ್ಲೀಟ್ ಫ್ರೀ ಆಗಿರ್ತೀನಿ ಮನೇಲಿ. ಆ ಟೈಮಲ್ಲಿ ಏನಾದರೂ ನನಗೆ ಮಾಡೋಕ್ಕಾದರೆ ಕಂಟಿನ್ಯೂ ಮಾಡ್ತೀನಿ. ನೋಡೋಣ, ಅದು ಕನ್ಫರ್ಮ್ ಆಗಿ ಹಿಂಗೆ ಅಂತಲೇ ನಾನು ಹೇಳಕ್ಕೆ ಬರಲ್ಲ. ಆ ಒಂದು ಯೋಚನೆ ಇದೆ, ಅವ್ನು ಈ ವರ್ಷ ಸ್ಕೂಲಿಗೆ ಹಾಕ್ಬಿಡೋಣ ಪ್ರೀ KGಗೆ ಅನ್ನೋ ಒಂದು ಯೋಚನೆ ಇದೆ. ಅದೇನಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಇದೊಂದು ವಿಷಯ ನಾನು ಹೇಳಲೇಬೇಕಿತ್ತು. ಆವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀನಿ ಅಂತ ನಾನು ಹೆಂಗೆ ಹೇಳ್ಕೊಂಡೋ ಅದೇ ಥರ ವರ್ಕ್ ಫ್ರಮ್ ಹೋಮ್ ಬಿಡ್ತಾಯಿದ್ದೀನಿ ಅನ್ನೋದನ್ನು ಕೂಡ ನಾನು ಹೇಳಲೇಬೇಕಾಗತ್ತೆ. ಇಲ್ಲಾಂದರೆ ಅದು ತಪ್ಪಾಗುತ್ತೆ, ಅದನ್ನು ಹಾಗೆ ಹೈಡ್ ಮಾಡಿ ಇಟ್ಕೊಳ್ಳೋದು. ಸೊ ಹೇಳ್ಬಿಡೋಣ, ಇರೋದೇನಿದೆ ಅದನ್ನು ಹೇಳ್ಬಿಡೋಣ ಅಂತ ನನಗೆ ಅನ್ನಿಸ್ತು, ಹಾಗಾಗಿ ಹೇಳಿದ್ದೀನಿ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದವ್ರಿಗೆ ಥ್ಯಾಂಕ್ ಯು ಸೊ ಮಚ್.